आईफोन जीतने के लिए तैयार हो जाओ। सोनिक देखो आईफोन जीतो कॉन्टेस्ट सोमवार से शुक्रवार सुबह 10 बजे से 12 बजे तक सोनिक पर। Watch full episodes on Jio Hotstar. Hey, you're under arrest. Yeah. ನೀನು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದೀಯ ಅಷ್ಟೇ, ಏನು ಕೆಲ್ಸಕ್ಕೆ ಬರೋದಿಲ್ಲ. ಕುಡಿ ನನ್ ಕುದುರೆನ. ಸಿಟ್ ಮಾಡ್ಕೋಬೇಡಿ ದಿಲಾವರ್ ಖಾನ್ ಅವ್ರೆ, ನಿಮ್ ಕುದುರೆ ಸಿಕ್ಬಿಡ್ತಲ್ಲ. ಸಿಕ್ಬಿಡ್ತು ಅಂದ್ರೆ ಏನ್ ಅರ್ಥ? ಹೈ, ನನ್ ಮಾತಿನ ಅರ್ಥ ಕಳತನ ಯಾಕಾಯ್ತು? ಇಲ್ಲಿನ ಪೊಲೀಸು ಕೆಲ್ಸಕ್ಕೆ ಬಾರದೇ ಇರೋರು, ಪ್ರಯೋಜನನೇ ಇಲ್ಲ. ನಾನು ಕಂಪ್ಲೇಂಟ್ ಮಾಡ್ತೀನಿ. ಈ ಇನ್ಸ್ಪೆಕ್ಟರ್ ಕೆಲಸನೇ ಕಿತ್ಕೊಂಡ್ಬಿಡ್ತೀನಿ. ಹೈ ನಡಿ ರಫ್ತಾರ್. ಅರೆ ಇದೇನಪ್ಪ ವಿಚಿತ್ರ, ಥ್ಯಾಂಕ್ಸ್ ಹೇಳೋದು ಬಿಟ್ಬಿಟ್ಟು ನಮಗೆ ಕಿರಿಕ್ ಮಾಡಿ ಹೋಗ್ತಾ ಇದಾರಲ್ಲ. ಹೋಗ್ಲಿ ಬಿಡು ಮೋಟು, ದಿಲಾವರ್ ಖಾನ್ ಬಹಳ ದೊಡ್ಡ ಶ್ರೀಮಂತ, ಅವನ ಹತ್ರ ದೊಡ್ಡ ಸೈನ್ಯನ ಇದೆ. ಹಾಗೆ ಬಹಳ ದೊಡ್ಡ ಹಾರ್ಸ್ ರೈಡರ್. ಅವ್ರು ಇದುವರೆಗೂ ಯಾರ ಹತ್ರನೂ ಎಲ್ಲೂ ಸೋತೇ ಇಲ್ಲ. ಅವನು ಹೇಳ್ದೋದ್ರೆ ಏನಂತೆ, ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮೋಟು ಪತ್ಲು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾ ಫುರ್ಫುರಿ ನಗರದ ವಾಸಿಗಳೇ, ನಾಳೆ ಫುರ್ಫುರಿ ನಗರದಲ್ಲಿ ಹಾರ್ಸ್ ರೈಡಿಂಗ್ ಕಾಂಪಿಟೇಷನ್ ಆಗ್ತಾ ಇದೆ. ರೇಸ್ಗೆ ಎಲ್ಲಾ ದೇಶಗಳಿಂದ ಜನರು ಬಂದಿದ್ದಾರೆ. ಆದರೆ ಬೇಜಾರು ವಿಷಯ ಏನಂದ್ರೆ ಫುರ್ಫುರಿ ನಗರದಿಂದ ಈ ರೇಸ್ ನಲ್ಲಿ ಯಾರೂ ಭಾಗವಹಿಸ್ತಾ ಇಲ್ಲ. ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಐಡಿಯಾನ ಮೋಟು ಪತ್ಲುನೇ ಕೊಡ್ತಾರೆ. ಮೋಟುನೇ ಕೊಡ್ಬೇಕು. ಆದ್ರೆ ಮೋಟು ಯಾಕೆ ನಮಗ್ ದಾರಿ ತೋರಿಸ್ತಾನೆ? ಮೋಟು ಪೈಲ್ವಾನ್ ಇದ್ದಾನೆ, ಬುದ್ಧಿವಂತ ಇದ್ದಾನೆ. ಮೋಟು ಸರ್ವಗುಣ ಸಂಪನ್ನ ಇದ್ದಾನೆ. ಮೋಟು ಶಕ್ತಿಶಾಲಿ, ಬುದ್ಧಿವಂತ, ಗುಣವಂತ, ಶ್ರೀಮಂತ. ಅಯ್ಯ ಮೋಟು ಇಷ್ಟೊಂದು ಬೇಡ ಕಣ, ರಾಮಾಯಣ ಪಿಟಿಂಗ್ ಗಿಡಕ್ಕೆ ನೋಡ್ತಾ ಇದ್ದಾನೆ. ಇವನು ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡ್ತಾನೆ. ಇವನು ನಮ್ಮ ಫುರ್ಫುರಿ ನಗರದ ಮರ್ಯಾದೆಯನ್ನು ಕಾಪಾಡ್ತಾನೆ. ಅವನಿವಾಗ ಹಾರ್ಸ್ ರೈಡಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಯಾರಾದ್ರೂ ನನ್ ಕೆಳಗಡೆ ಇಳಿಸೋಪ್ಪ, ಗಸಿಟ ರಾಮ, ನಾನು ನಿನ್ ಖಂಡಿತ ಬಿಡಲ್ಲ ಕಣೋ ರಾಮ. ಮೋಟಿಯಾಗ ರೇಸ್ ಗೆಲ್ಲಬೇಕು ಅಂದ್ರೆ ಇನ್ನೂ ಜೋರಾಗಿ ಓಡೋ ಕುದುರೆ ಬೇಕಾಗಿದೆ. ಅಯ್ಯೋ ಚಿಂಗಂ ಸರ್, ಆತರ ಕುದುರೆ ನಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ? ಕಾಡ್ನಲ್ಲಿ ನಮಗೆ ಒಂದಕ್ಕಿಂತ ಒಂದು ಜೋರಾಗಿ ಓಡೋ ಕುದುರೆ ಸಿಕ್ಕೇ ಸಿಗತ್ತೆ. ಯಾ ಕರೆಕ್ಟು. ಹಂಗಾದ್ರೆ ನಡೀರಪ್ಪ, ನಾವೆಲ್ಲರೂ ಕಾಡಿಗೆ ಹೋಗಿ ಕುದುರೆ ಹುಡ್ಕೋಣ. ನಮ್ಮ ಮೋಟಿಗೆ ಬೇಕಲ್ವಾ ಅರ್ಜೆಂಟಾಗಿ? ಪತ್ಲು ಯಾಕೋ ನೆಲನೇ ಅಲ್ಲಾಡ್ತಾ ಇದೆಯಲ್ಲೋ? ಅಲ್ಲೋಡು ಕುದುರೆಗಳು, ಅಲ್ಲೋಡು ಅಲ್ಲೋಡಿ ಕುದುರೆಗಳು, ಅಲ್ಲೋಡ್ರೆ ಕುದುರೆಗಳು. ಆ ಕುದುರೆ ಚೆನ್ನಾಗಿದೆ, ಈಗಲೇ ಬಂದೆ ಇರಿ. ಬಾಬಾ ನನ್ ಕುದುರೆ. ಮೋಟು, ನೀನ ಕುದುರೆನ ಹಿಡಿಯೋದಕ್ಕೆ ಬೇರೆ ಏನಾದ್ರೂ ಯೋಚನೆ ಮಾಡಲೇಬೇಕು. ಅಯ್ಯ ಮೋಟು, ಕಪ್ಪೆ ತರ ಯಾಕೆ ಕೊಡ್ತಾ ಇದೆಯೋ? ಕರೆಕ್ಟಾಗಿ ಹೋಗೋ. ಮೋಟು ಹುಷಾರು ಕಣ. ಬಾಯಿ ಕಿಡ್ಕೊಂಡ್ಬಿಡ್ತು.
ಹಂಗ್ ಮಾಡಬೇಡ. ಯಾಕಾಗ ಎಗರ್ತಾ ಇದೀಯಾ? ಸರಿಯಾಗಿ ಹೋಗು. ಕುದುರೆ ಅರೆ ಅರೆ ಸ್ನೇಹಿತ, ನನ್ನ ಮಾತು ಕೇಳು. ಬರೀ ರೇಸ್ಗಷ್ಟೇ, ಆಮೇಲೆ ನೀನು ಫ್ರೀ ಆಗಿರ್ಬೋದು. ಸತ್ಯವಾಗ್ಲು ನನ್ನ ಮಾತು ಅಂದ್ರೆ ಮಾತು. ನನ್ನ ಮಾತು ನಂಬು ಸ್ನೇಹಿತ. ಥ್ಯಾಂಕ್ ಯು ನನ್ನ ಸ್ನೇಹಿತ. ಜಯ ಹೋ. ನಡಿ ನನ್ನ ಕುದುರೆ. ದಿಲಾವರ್ ಖಾನ್ನ ನಮಸ್ಕಾರಗಳನ್ನ ಸ್ವೀಕರಿಸು. ಮೋಟು ಅವರೇ, ನಾವು ಇವತ್ತವರೆಗೂ ನಾನೇ ದೊಡ್ಡ ಕುದುರೆ ಸವಾರ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಕುದುರೆ ಸವಾರಿನ ನೋಡ್ಬಿಟ್ಟು ನಾನು ನಿಮ್ಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನನ್ನ ಕುದುರೆ ಇವತ್ತವರೆಗೂ ಯಾವ ರೇಸು ಕೂಡ ಸೋತಿಲ್ಲ. ಆದ್ರೆ ನೀವು ನಿಮ್ ಕಾಡಿನ ಕುದುರೆಯಿಂದ ಅದನ್ನ ಸೋಲಿಸ್ಬಿಟ್ರೆ ನನ್ನ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ. ಅಯ್ಯಮ್ಮ, ಇಷ್ಟೊಂದು ಬಂಗಾರದ ನಾಣ್ಯಗಳನ್ನ ನಾನು 20 ವರ್ಷದ ಅನುಭವದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಹಾಕಿಸ್ಕೊಂಡ್ರು ಪೇಷಂಟ್ಗಳ ಆನೆಗಳು. ಇದು ನಿಜವಾಗ್ಲೂ ಒಳ್ಳೆ ಗೋಲ್ಡ್ ಕಡೆಯ. ದಿಲಾವರ್ ಖಾನ್ ಅವರೇ, ತಾವು ಇದನ್ನ ನಮಗ್ ಕೊಡ್ತಿರೋದಕ್ಕೆ ಬಹಳ ಸಂತೋಷ. ಆದ್ರೆ ನಾವಿದನ್ನ ತಗೊಳ್ಳೋದಿಲ್ಲ. ಇದೇನು ನನಗೆ ದೊಡ್ಡದಲ್ಲ. ಹೋಯ್, ನೀವೇನಾದ್ರೂ ನನ್ನ ರಾಜ್ಯದಲ್ಲಿ ಇದ್ದಿದ್ರೆ ನಾನು ಗೊತ್ತಿಲ್ಲ ನಿಮ್ಗೆ ಏನೇನ್ ಕೊಡ್ತಿದ್ದೆ ಅಂತ. ನೀವೇನಾದ್ರೂ ನಮ್ಮ ರಾಜ್ಯದಲ್ಲಿ ಇದ್ದಿದ್ರೆ ಆಗ ನನ್ನ ದಿಲಾವರ್ ಖಾನ್, ನೀವು ನಮ್ಮನೆ ವಿಷಯನ ಬೇರೆಯವ್ರ ಹತ್ರ ಹೇಳೋ ಹಾಗಿಲ್ಲ ಪ್ಲೀಸ್. ಕ್ಷಮಿಸಿ ಮೋಟು ಅವರೇ, ನೀವು ಈ ಬಹುಮಾನನ ತಗೊಳ್ಳೇಬೇಕು. ನಿಮ್ಮಂತ ಬಹುದ್ದೂರಿ ಮನುಷ್ಯನ ನಾನು ಇವತ್ತವರೆಗೂ ನೋಡೇ ಇಲ್ಲ. ನಿಜವಾಗ್ಲು ನಿಮ್ಮಂತ ಧೈರ್ಯಶಾಲಿ ನಮ್ಮ ದೇಶದಲ್ಲಿ ಇದ್ದಿದ್ರೆ ಅವಾಗ ನಮ್ಮ ಅಪ್ಪಾಜಿಯವರ. ಓಹ್, ದಿಲಾವರ್ ಖಾನ್, ಮತ್ತೆ ಮನೆ ವಿಚಾರ ಇದೆಲ್ಲ ಮಾಡಬೇಡಿ. ಸಾರಿ, ನಾನು ಸ್ವಲ್ಪ. ದಿಲಾವರ್ ಖಾನ್ ಅವರೇ, ವಿಷಯ ಏನು ದಯವಿಟ್ಟು ಹೇಳ್ಬಿಡಿ. ನೀವು ಮಾತಾಡ್ತಾ ಏನೋ ಹೇಳ್ಬೇಕು ಅಂತಿರ್ತೀರಾ, ಯಾಕೆ ನಿಲ್ಲಿಸ್ಬಿಡ್ತೀರಾ ಮತ್ತೆ? ಅದೇನ್ ಹೇಳಿ ಖಾನ್ ಅವರೇ. ಇವಳು ನನ್ನ ಹೆಂಡತಿ ಗುಲೇಬಕವಾಲಿ ಇದ್ದಾಳೆ. ಇವಳು ಹೇಳ್ತಾಳೆ ಮನೆ ವಿಷಯನ ಹೊರಗಡೆ ಎಲ್ಲೂ ಮಾತಾಡಬೇಡಿ ಅಂತ. ನಾವಿಲ್ಲಿ ನಿಮ್ ಜೊತೆ ಖುಷಿನ ಹಂಚ್ಕೊಳಕ್ ಬಂದಿದ್ದೀವಿ. ಇಲ್ಲಿ ನಾನು ನನ್ನ ಹಳೆ ವಿಷಯನೆಲ್ಲ ಹೇಳೋದು ಸರಿ ಹೋಗೋದಿಲ್ಲ. ಅದು ಒಂದ್ ರೀತಿ ಸರಿ ಕೂಡ. ನಮ್ ದುಃಖನ ಇನ್ನೊಬ್ಬರ ಜೊತೆ ಯಾಕೆ ಹಂಚ್ಕೋಬೇಕು? ದಿಲಾವರ್ ಖಾನ್ ಅವರೇ, ನಮ್ಗೆ ಹೇಗೆ ಗೊತ್ತಾಗ್ಬೇಕು? ನೀವು ನಿಮ್ ದುಃಖ ಹೇಳ್ಕೊಳ್ದೆ ಹೋದ್ರೆ, ಏನಾದ್ರೂ ನೀವು ನಿಮ್ ದುಃಖನ ನಮ್ಮ ಹತ್ರ ಹೇಳ್ಕೊಂಡ್ರೆ ಅದಕ್ಕೇನಾದ್ರೂ ದಾರಿ ಇದ್ದೇ ಇರುತ್ತಲ್ವಾ? ದಯವಿಟ್ಟು ಅದೇನು ಹೇಳಿ ಖಾನ್ ಅವರೇ. ಸಂತೋಷನ ಎಲ್ಲರೂ ಹೇಗೆ ಹಂಚ್ಕೊಳ್ತೀವೋ ಹಾಗೇನೆ ದುಃಖನೂ ಹಂಚ್ಕೊಳ್ಳಿ ಖಾನ್ ಅವರೇ. ದುಃಖ ಕಡಿಮೆ ಆಗುತ್ತೆ. ತಾವು ದಯವಿಟ್ಟು ಏನು ಅಂತ ಹೇಳಿ ಖಾನ್ ಅವರೇ. ಮೋಟು ಪತ್ಲು ಅವರೇ, ನಾನು ಏನಂತ ಹೇಳಿ? ರಾಣಿ ಅವರೇ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ನಾನು ಸುಮ್ಮನೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಹೋಯ್, ನಮ್ಮ ತಂದೆಯವರು ದಿನಾಲೂ ನನ್ನ ಕನಸಿನಲ್ಲಿ ಬರ್ತಾರೆ ಮತ್ತು ಕೇಳ್ತಾರೆ ನಾನು ಕಿರೀಟ ಮತ್ತೆ ಖಡ್ಗನ ಯಾವಾಗ ಹುಡ್ಕೊಂಡ್ ತರ್ತೀಯ ಅಂತ. ಅವ್ರಿಗೆ ಏನಂತ ಹೇಳಿ? ಕಿರೀಟ ಮತ್ತೆ ಕತ್ತಿನ ಎಲ್ಲಿದೆ? ಅದು ಯಾರು ತಗೊಂಡೋದ್ರು? ತುಂಬಾ ವರ್ಷಗಳ ಹಿಂದೆ ಕಳ್ಳರು ಬಂದು ಕದ್ಕೊಂಡು ಹೋಗ್ಬಿಟ್ರು. ಮತ್ತೆ ಗೋಲ್ಡನ್ ಮೌಂಟನ್ ಹಿಂದೆಗಡೆ ಅವ್ರ ಊರಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಏನ್ ಮಾಡೋದು? ಅಯ್ಯಮ್ಮ, ಆ ಮೌಂಟೇನು ಬಂಗಾರದ್ದಿದೆನಾ? ಇಲ್ಲ, ಯಾವಾಗ ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳುತ್ತೋ ಚಿನ್ನದ ತರ ಅದು ಹೊಳೆಯುತ್ತೆ. ನಾನು ತುಂಬಾ ಜನನ ಕಳಿಸ್ದೆ, ಯಾರೋ ಆ ಊರವರೆಗೂ ಹೋಗಕ್ಕಾಗಿಲ್ಲ. ಯಾಕೆ ಅಂದ್ರೆ ಅವ್ರು ಯಾರು ನಿಮ್ ತರ ಧೈರ್ಯಶಾಲಿಗಳಾಗಿರ್ಲಿಲ್ಲ. ನಮ್ಮಪ್ಪಗೆ ಏನಂತ ಮುಖ ತೋರಿಸ್ಲಿ? ಯಾವ ಮುಖ ತೋರಿಸ್ಲಿ ನಮ್ಮಪ್ಪನ್ಗೆ? ಖಾನ್ ಅವ್ರೆ, ಅಳ್ಬೇಡಿ ಪ್ಲೀಸ್ ಅಳ್ಬೇಡಿ. ನಾವು ತಮ್ಮ ತಂದೆಯವರ ಕಿರೀಟ ಮತ್ತೆ ಕತ್ತಿನ ಖಂಡಿತ ತಂದ್ಕೊಡ್ತೀವಿ. ಒಬ್ಬ ಒಳ್ಳೆ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಕಷ್ಟಕ್ಕೆ ಆಗೇ ಆಗ್ತಾನೆ. ನಾವೆಲ್ಲ ನಿಮ್ ಸ್ನೇಹಿತರು, ನೀವು ಯೋಚನೆ ಮಾಡಬೇಡಿ ಖಾನ್ ಅವ್ರೆ. ದೋಸ್ತ್, ನೀವು ನನಗೆ ದೋಸ್ತ್ ಅಂತ ಕರೆದ್ರಾ? ನೀವು ನನ್ನ ತಂದೆಯವರ ಕನಸನ್ನ ನನಸು ಮಾಡೋದಕ್ಕೆ ನನ್ನ ಸಹಾಯ ಮಾಡ್ತೀರಾ ಅಲ್ವಾ? ರಾಣಿ ಅವರೇ, ಇನ್ನೂ ಒಂದು ತಟ್ಟೆ ಕೊಡಿ. ಮೋಟು ಪತ್ಲು, ನನ್ನ ಸ್ನೇಹಕ್ಕೋಸ್ಕರ ನೀವು ಇದನ್ನ ತಗೊಳ್ಳೇಬೇಕು. ಮತ್ತೆ ನಾವು ಹೊರಡ್ತೇವೆ. ನಮ್ಮ ರಾಜ್ಯದಲ್ಲಿ ನಿಮ್ಮ ಬರುವಿಕೆಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ನಮಸ್ತೆ, ಸಲಾಂ, ಶುಕ್ರಿಯಾ ದೋಸ್ತ್. ನಾನು ನಿಮ್ಮನ್ನ ಕಾಯ್ತಾ ಇರ್ತೇನೆ. ಮೋಟು, ದಿಲಾವರ್ ಖಾನ್ ಸ್ನೇಹ ಮತ್ತೆ ಅವ್ರು ನಮ್ಗೆ ಇವೆಲ್ಲ ಕೊಡ್ತಾ ಇರೋದು, ಇವೆಲ್ಲ ನೋಡಿದ್ರೆ ನಿನ್ಗೇನೋ ಅನ್ನಿಸ್ತಾ ಇಲ್ವೇನೋ? ನನಗೇನೋ ಎಡವಟ್ಟಿದೆ ಅನಿಸ್ತಾ ಇದೆ. ಪತ್ಲು, ಅವರೇ ನಮಗೆ ಗೋಲ್ಡ್ ಕಾಯಿನ್ಗಳನ್ನ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಹತ್ರನ ಏನೋ ಅವ್ರು ತಗೊಂಡು ಹೋಗ್ತಾ ಇಲ್ವಲ್ಲ. ಇದರಲ್ಲಿ ಎಡವಟ್ಟಿರಕ್ಕೆ ಹೇಗೆ ಸಾಧ್ಯ ಹೇಳು? ನಾವು ಅವ್ರ ಸ್ನೇಹನ ಬಯಸ್ತಾ ಇದೀವಿ. ಅವ್ರ ಖಡ್ಗ ತಂದು ಕೊಡ್ತೀವಿ ಅಂತ ಹೇಳಿದಿವಲ್ಲ, ತಂದು ಕೊಡೋಣ ಬಿಡು. ಈ ಮೋಟುದು ಮಾತಂದ್ರೆ ಮಾತು ಕಣೋ. ಸರಿ ಮೋಟು, ನೀನು ಹೇಗಂತ್ಯೋ ನಾನು ಹಾಗೇನೆ.
ಇಲ್ಲಿ ಕಣ್ರೆ ಗೆಳೆಯರೆ, ಅಲ್ಲೊಂದು ಸಿಟಿ ಕಾಣ್ತಾ ಇದೆ ನೋಡಿ, ಅದೇ ದಿಲಾವರ್ ಖಾನ್ ಅವ್ರದ್ದು ಜಾಗ ಅನ್ಸುತ್ತೆ ಕಣ್ರೆ. ಪೈಲಟ್ ಅವರೇ, ಸ್ವಲ್ಪ ಬೇಗ ಲ್ಯಾಂಡ್ ಮಾಡಿಸ್ಬಿಡ್ತೀರಾ? ಅದು ನನ್ನ ಸ್ನೇಹಿತರ ಜಾಗ. ಹಾ, ನಾವು ಪ್ಲೇನ್ ನ ಆ ಸಿಟಿಲಿ ಲ್ಯಾಂಡ್ ಮಾಡಕ್ ಆಗೋದಿಲ್ಲ. ಅಲ್ಲಿ ಏರ್ಪೋರ್ಟ್ ಇಲ್ಲ. ಏರ್ಪೋರ್ಟ್ ಇಲ್ಲಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನೀವು ಇಳ್ಕೊಂಡು ಬೈ ವೆಹಿಕಲ್ ಅಲ್ಲಿ ನೀವು ಬರ್ಬೋದು. ಐಡಿಯಾ, ನಾವು ಇಲ್ಲಿಂದಾನೆ ಬೈ ರೋಡ್ ಹೋಗ್ಬಿಡೋಣ. ಏನಂತೀರಾ ಡಾಕ್ಟ್ರಣ್ಣ? ಹೌದು ಕಣಯ್ಯ, ನೀನ್ ಹೇಳೋದು ಸರಿನೇ. ನಡೀರಪ್ಪ, ಹೋಗೋಣ ನಾವು. ಅರೆ, ನಾವು ಆಕಾಶದಲ್ಲಿದ್ದೀವಿ. ಇಲ್ಲಿ ಯಾವ್ದು ದಾರಿ ಇಲ್ಲ. ನೀವು ಮಜಾಕ್ ಮಾಡ್ತಾ ಇದೀರಲ್ವಾ? ಡಾಕ್ಟರ್ಣ, ಸ್ಟಾರ್ಟ್. ಅಯ್ಯೋ, ನನ್ನ ಜೀವದ ಗೆಳೆಯರ, ಇಲ್ಲಿ ನೋಡ್ರಯ್ಯ, ಕಾರ್ನ ವಿಂಗ್ಸ್ ಓಪನ್ ಹಾಕಿಲ್ವಲ್ರಯ್ಯ. ಅಯ್ಯಮ್ಮ, ವಿಂಗ್ಸ್ ಓಪನ್ ಆಗ್ಲಿಲ್ಲ ಅಂದ್ರೆ ಏನ್ ಗತಿ? ಏನಾದ್ರು ಮಾಡಿ ಡಾಕ್ಟರ್ಣ, ಪ್ಲೀಸ್. ಕಾರ್ ಏನಾದ್ರು ಕೆಳಗ್ ಬಿದ್ರೆ ನಾವು ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋಗ್ಬಿಡ್ತೇವೆ. ಮಾಮನೇ ಕಾಪಾಡೋ. ಡಾಕ್ಟ್ರಣ್ಣ, ನೀವು ಸರಿಯಾಗಿರೋ ಬಟನ್ ಅದುಮ್ತಾ ಇದ್ದೀರಾ? ಒಂದ್ಸಲಿ ಚೆಕ್ ಮಾಡಿ ನೋಡಿ ಪ್ಲೀಸ್. ಅಯ್ಯೋ, ಒಗ್ಯಾಕಿಸ್ಕೊಂಡ್ರು ಪೇಷಂಟ್ ಮೇಲೆ. ನಾನು ನಿಜವಾಗ್ಲೂ ಯಾವ್ದೋ ಬಟನ್ ಅದುಮ್ತಾ ಇದ್ದೆ ಕಣಯ್ಯ. ಆ ಬಟನ್ ರೈಟ್ ಸೈಡ್ ಅಲ್ಲಿ ಇದೆ ಕಣ್ರಯ್ಯ. ಅಯ್ಯೋ, ಯಾಕ್ರಯ್ಯ, ಏನೂ ಆಗ್ಲಿಲ್ಲ ಕಣ್ರಯ್ಯ. ನಾವು ಬಚಾವ್ ಆಗ್ಬಿಟ್ಟು ನಗ್ತಾ ಇರ್ರಯ್ಯ. ಈಗ್ಲಾದ್ರು ಬಚಾವ್ ಆಗ್ಬಿಟ್ವಾ? ಪತ್ಲು ಏನಾದ್ರು ಅದೇ ಬಟನ್ ಬೇರೆ ಬಟನ್ ಒಂದ್ಸಲಿ ಚೆಕ್ ಮಾಡಿ ನೋಡಿ ಡಾಕ್ಟರ್ ಅಂತ ಹೇಳ್ದೆ ಹೋಗಿದ್ರೆ ನೀವು ನಮ್ಮನ್ನ ಭಗವಂತನ ಪಾದಕ್ಕೆ ಯಾವಾಗಲೂ ಸೇರಿಸ್ಬಿಡ್ತಾ ಇದ್ರಿ ಡಾಕ್ಟರ್ನ. ಗುಲ್ಲೆ ಬಕವಾಲಿ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನಂದ್ರೆ ಮೋಟು ಈ ಮರುಭೂಮಿಲಿ ಇಷ್ಟು ಜೋರಾಗಿ ಹೇಗೆ ಓಡ್ತಾ ಇದ್ದಾನೆ ಅಂತ. ಇವರು ಗ್ಯಾರಂಟಿ ನಮ್ಮನ್ನ ಸಿಟಿ ಆಫ್ ಗೋಲ್ಡ್ವರೆಗೂ ಕರ್ಕೊಂಡು ಹೋಗ್ತಾರೆ. ನೀರು 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 ನೀರು. ಮೋಟು ಏನ್ ಮಾಡ್ತಿದ್ಯೋ? ಅದು ಸ್ಯಾಂಡ್ ಕಣೋ, ನೀರೆಲ್ಲ. ಪತ್ಲು ನೀರ್ ತರ ಕಾಣ್ತಾ ಇದ್ದು ಕಣೋ. ನನಗೆ ನೀರ್ ಬೇಕು ಕಣ ಪತ್ಲು. ನೀರು ನೀರು. ಮಹಾರಾಜ, ಇಲ್ಲಿ ನಿಂತ್ಕೊಳ್ಳೋದು ತುಂಬಾ ಒಳ್ಳೇದಲ್ಲ. ಅಲ್ಲಿ ನೋಡಿ, ಹಾವಿನ ಪೊರೆ ಇದೆ ಅಲ್ಲಿ. ಓಹ್ ಸರ್ಕಾರ್, ಇಲ್ಲಿ ಸ್ಯಾಂಡ್ ವೈಪರ್ ಇದೆ. ಇಲ್ಲಿಂದ ಬೇಗ ಹೋಗೋಣ. ದಿಲಾವರ್ ಖಾನ್ ನೋಡಿದ್ರೆ ಸಿಂಹನೂ ಎದುರುತ್ತೆ. ಇದು ಹಾವು, ಇದೇನ್ ಮಾಡುತ್ತೆ ನಮ್ಗೆ? ಮೋಟು ಇನ್ನು ಸ್ವಲ್ಪ ದೂರ ಅಷ್ಟೇ ಕಣ. ಪತ್ಲು, ಖಾಲಿ ಹೋಟೆಲ್ ನನ್ನ ತಲೆ ಓಡೋದೇ ಇಲ್ಲ ಕಣೋ. ನೀರು ಕೊಡೋ, ನೀರು. ಐಡಿಯಾ, ಸಿಂಗಮ್ ಸರ್, ಫೈರ್ ಮಾಡಿ ಸರ್. ಎಲ್ರು ಈಗ ಎಳ್ನೀರು ಕುಡಿಯೋಣ ಸರ್. ಓಕೆ, ಫೈರ್ ಮಾಡಿ. ಗುಲ್ಲೆ ಬಕವಾಲಿ, ಈ ಎಳ್ನೀರು ಎಲ್ಲಿಂದ ಬರ್ತಾ ಇದೆ? ಹಾವು ಇಲ್ಲ. ಇಲ್ಲ, ಯಾರಾದ್ರೂ ಕಾಪಾಡಿ ನಮ್ಮನ್ನ, ಯಾರಾದ್ರೂ ಕಾಪಾಡಿ. ನಾವೀಗ ನಕ್ಷೆನ ಅರ್ಥ ಮಾಡ್ಕೋಬೇಕು. ಈ ಕಡೆ ಹೋಗ್ಬೇಕು ಇಲ್ಲ ಈ ಕಡೆ ಹೋಗ್ಬೇಕು?
ಮೊಟ್ಟು ಈ ಮ್ಯಾಪ್ ನಲ್ಲಿ ತೋರಿಸ್ದಾಗೆ 1 ಕಿಲೋಮೀಟರ್ ದೂರದಲ್ಲಿ ಓಎಸಿಸ್ ಇದೆ ಕಣೋ. ಅಲ್ಲಿ ನಮಗೆ ಸಕ್ಕತ್ತಾಗಿ ನೀರು ಸಿಗುತ್ತೆ. 1 ಕಿಲೋಮೀಟರ್ ಅಲ್ಲ ಕಣೋ, 1 ಮೀಟರ್ ನನ್ನ ಕೈಲಾಗಲ್ಲ. ನನಗೆ ಈಗಲೇ ಇಲ್ಲೇ ನೀರು ಬೇಕು ಕಣೋ, ನೀರು. ಅರೆ ನಾನು ಹೇಳೋದನ್ನ ನೀ ಅರ್ಥ ಮಾಡ್ಕೊಳ್ಳೋ. ನೀರು ಕುಡಿಬೋದು, ಅಲ್ಲಿ ಸಮೋಸ ಅಂಗಡಿನೂ ಇದೆಯಂತೆ ಕಣ. ಏನೋ ಸಮೋಸನ? ಎಲ್ಲಿ ಎಲ್ಲಿ ಎಲ್ಲಿದೆ ಕಣೋ? ಈ ಡೈರೆಕ್ಷನ್ ಅಲ್ಲಿ ಬರೀ 1 ಕಿಲೋಮೀಟರ್ ದೂರ ಅಷ್ಟೇನೆ. ಜೈ ಹೋ ಸಮೋಸ 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 ಸಮೋಸ. ನೀರ್ ಸಿಗ್ತೇನಾ? ಪತ್ಲು, ಅಲ್ಲಿ ಸಮೋಸ ಅಂಗಡಿನೇ ಇಲ್ಲ ಕಣೋ. ನೀನ್ ಯಾಕೋ ಸುಳ್ಳು ಹೇಳ್ದೆ? ಓಹೋ, ಅಯ್ಯೋ ಮೊಟ್ಟು, ವಾಪಸ್ ಬರುವಂತ ಅವಶ್ಯಕತೆ ಏನಾಯ್ತು? ನೀರಾದ್ರೂ ಕುಡಿಬೋದಾಗಿತ್ತಲ್ಲೋ. ಅಲ್ಲಿ ನೀರಿತ್ತು ತಾನೇ. ನೀನ್ ನೀರ್ ಕುಡಿದು ರೆಸ್ಟ್ ತಗೊಳ್ಳೋಷ್ಟೊತ್ತಿಗೆ ನಾವ್ ಅಲ್ಲಿಗೆ ಬಂದ್ಬಿಡ್ತಾ ಇದ್ವಿ ಕಣ. ಈಗ ನೀನು ಹೋಗ್ಬಿಟ್ಟು ನೀರ್ ಕುಡಿತಾ ಇರು. ಇಲ್ಲ ಇಲ್ಲ ಪತ್ಲು, ನನಗಿನ್ 1 ಹೆಜ್ಜೆನೂ ಮುಂದೆ ಹೋಗಕ್ ಆಗೋದೇ ಇಲ್ಲ. ನೀರು ನೀರು. ಅರೆ ಮೋಟು, ನಾನು ನಿನ್ಗೆ ಸುಳ್ಳು ಹೇಳಿಲ್ಲ ಕಣೋ. ನಾನು ತಪ್ಪಾಗಿ ಅಲ್ಲಿ ಅಂಗಡಿ ಇದೆ ಅಂತ ನಿನ್ಗೆ ಹೇಳಿದ್ದೆ ಕಣೋ. ಇಲ್ಲಿ ಕೇಳೋ, ನಾನು ಸಮೋಸ ಮಾಡೋ ಸಾಮಾನೆಲ್ಲ ತಂದಿದ್ದೀನಿ ಕಣೋ. ನನಗೆ ಗೊತ್ತಿತ್ತು ಕಣೋ ಹಿಂಗಾಗತ್ತೆ ಅಂತ. ಸಮೋಸ ಮಾಡ್ಬೇಕಾದ್ರೂ ನೀರ್ ಖಂಡಿತ ಬೇಕಾಗತ್ತಲ್ವೇನೋ. ನಾವು ಓಎಸಿಸ್ ಹತ್ರ ಹೋಗ್ಲೇಬೇಕು ಕಣೋ. ಆಮೇಲೆ ಆಟ ಮೈದಾ ಎಲ್ಲ ಹಾಕ್ಬಿಟ್ಟು ಸಮೋಸ ಗರಮ ಗರಮ ಮಾಡ್ತೀನಿ, ನೋಡ್ತಾ ಇರು. ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ. ಹೆಂಗ್ ತಿನ್ಬೇಕು ಗೊತ್ತಾ? ಗರ್ಭ ಗರಂ ಸಮೋಸ. ಹಾಗಾದ್ರೆ ನಡಿ ಪತ್ಲು, ಯಾಕೆ ಸುಮ್ಮನೆ ಲೇಟ್ ಮಾಡೋದು? ಬರ್ಲಾ? ಜೈ ಹೋ. ಮೋಟು, ಮತ್ತೆ ವಾಪಸ್ ಬರಕ್ ಮುಂಚೆ ನಾವು ಹೊರಡೋಣ ಬನ್ನಿ ಸರ್, ಬೇಗ ಹೋಗೋಣ. ಓಕೆ? ಅರೆ ಯಾರಾದ್ರೂ ಕುದುರೆ ನಿಲ್ಸಿ. ನೀವೆಲ್ಲ ಕುದುರೆ ಮೇಲೆ ಕುತ್ಕೊಂಡು ಮಜಾ ತಗೋತಾ ಇದ್ದೀರಾ? ಕಾಪಾಡಿ. ನನಗೆ ಯಾವಾಗ್ಲೂ ಈ ತರ ಆಗುತ್ತೆ. ಗುಲೆ ಬಕವಾಲಿ. ಇದೇನು ಹಗ್ಲೊತ್ತೆ ನಕ್ಷತ್ರ ಕಾಣ್ತಾ ಇದೆ. ನನ್ ಸೊಂಟ ಮುರಿದು ಹಪ್ಪಳ ಆಗೋಗ್ಬಿಟ್ಟಿದೆ. ಈ ಎಳ್ನೀರು ಎಲ್ಲಿಂದ ಬಂತು? ಮಹಾರಾಜ್ರೆ, ಇನ್ಸ್ಪೆಕ್ಟರ್ ಇದಾನಲ್ಲ, ಅವನ್ ಫೈರ್ ಮಾಡ್ದ. ಎಳ್ನೀರ್ ಬಿತ್ತು. ನಂಗೆ ಗೊತ್ತೇ ಆಗ್ತಿಲ್ಲ ಇದೇನ್ ಚಮತ್ಕಾರ ಅಂತ. ಈಗ ಅದನ್ ಬಿಡಿ, ನಡೀರಿ ನೋಡೋಣ ಮೋಟು ಪತ್ಲು ಏನ್ ಮಾಡ್ತಿದಾರೆ ಅಂತ. ನೀರು ನೀರು ನೀರು. ಇಲ್ಲ. ನೀವೆಲ್ಲ ಯಾರು? ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಯಜಮಾನ್ರೆ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ ಮುಂಚೆ ನೀರು ಕುಡಿಯಕಾದ್ರೂ ಬಿಡಿ ಸ್ವಾಮಿ. ನೀರು ನೀರೆಲ್ಲ ಕೊಡಕ್ ಆಗೋದಿಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗಿ. 1 ಹನಿನೂ ನೀರಿಲ್ಲ ನಿಮಗೆ. ಏಯ್, ನಾನು ಇನ್ಸ್ಪೆಕ್ಟರ್ ಚಿಂಗಮ್. ನೀವೆಲ್ರೂ ವಾಪಸ್ ಹೋಗಿ, ಇಲ್ಲಾಂದ್ರೆ ಜೈಲ್ ಹಾಕ್ಬಿಡ್ತೀನಿ. ಇಲ್ಲೋಡಿ, 3 ಎಡಿಸ್ತೀನಿ. ವಾಪಸ್ ಹೋಗ್ಬಿಡಿ. 1 2 3. ಪತ್ಲು, ನೀರ್ ಎದುರುಗಡೆ ಇದ್ರು ನಂಗೆ ನೀರ್ ಕುಡಿಯಕ್ ಆಗ್ತಾ ಇಲ್ಲ ಕಣೋ. ಏನಾದ್ರೂ ಮಾಡೋ ಪತ್ಲು, ಖಾಲಿ ಹೊಟ್ಟೆಲಿ ನನ್ನ ತಲೆ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಯೋಚಿಸೋ ಬೇಗ. ಐಡಿಯಾ. ಮೊಟ್ಟು, ನೀನು ಸಮೋಸ ಬೇಕು ಅಂತಿದ್ಯಾ, ಆದ್ರೆ ಇವ್ರು ನಮಗೆ ನೀರೇ ಕೊಡ್ತಾ ಇಲ್ಲ. ಮತ್ತೆ ನೀರೇ ಇಲ್ಲದ್ಮೇಲೆ ಸಮೋಸ ಮಾಡಕ್ ಆಗೋದೇ ಇಲ್ಲ. ಸಮೋಸ ಮಾಡೇ ಮಾಡ್ತೀವಿ. ಜಗತ್ತಿನ ಯಾವುದೇ ತಾಕತ್ತು ಮೋಟು ಸಮೋಸ ತಿನ್ನೋದನ್ನ ನಿಲ್ಸಕ್ ಸಾಧ್ಯನೇ ಇಲ್ಲ. ಬನ್ನಿ ಬನ್ನಿ. ತಿರ್ಗಾ ಹಂಗ್ ಮಾಡ್ಬೇಡ. ನನ್ನಿಂದನೇ ಯಾಕೆ ಬಿದ್ದಿದ್ದೀರಾ? ಗೊತ್ತಿಲ್ಲ, ನನ್ನ ಬೆಳಿಗ್ಗೆ ಬೆಳಿಗ್ಗೆನೆ ಯಾರ ಮುಖ ನೋಡ್ದೆ ಇವತ್ತು ಅಂತ. ಏಯ್ ಗುಲೆ ಬಕವಾಲಿ. ಏಯ್ ಏಯ್ ಏಯ್. ಇದ್ದಕ್ಕಿದ್ದಂತೆ ಈ ತೊಂದರೆಗಳು ಎಲ್ಲಿಂದ ಬರ್ತಾ ಇದೆ? ಏಯ್
ಒಂದ್ ಸ್ವಲ್ಪ ಕುಡಿತೀನಿ. ಬಿಡು ಬಿಡು, ಸ್ವಲ್ಪ 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 ನೀರು ಕುಡಿಬೇಕು. ಬಿಟ್ಬಿಡಿ. ಓಡಿ ಮೊದಲಿನಿಂದ ಓಡಿ ತಪ್ಪಿಸ್ಕೊಳ್ಳಿ. ಓಡಿ. Watch India's largest kids library only on Jio Hotstar. Download the app now.